Okay, good morning. Right. In the last session, we have discussed about the potentialities of water which are regulating for the long distance mechanism. In the previous of that one also, we have studied about the short distance mechanisms, right? In the long distance mechanism, there are some principles as we said, but regarding the potentialities of water, solute and the pressure we have discussed, right? So, water potentiality, that is, gives rise to the direction of water, which direction the water molecule is moving can be decided based on the water potential, because from a higher water potential to the lower water potential, usually the water molecules will move. So that means the thing is, it may be the osmosis, whether hypotonic or hypotonic, ಯಾವ ಸೊಲ್ಯೂಷನ್ ಹಾಕಿದ್ದೀವಿ ಅಂದರೆ ಬೇಸ್ ಮೇಲೆ ವೆದರ್ ಎಂಡಾಸ್ಮೋಸಿಸ್ ಆರ್ ಎಕ್ಸಾಸ್ಮೋಸಿಸ್ ಆಗುತ್ತೆ ಅಂತ ನಾವು ಮಾತಾಡ್ತೀವಿ. ಹಾಗೆ ದ ವಾಟರ್ ಪೊಟೆನ್ಷಿಯಲ್ ಈಸ್ ಆಲ್ವೇಸ್ ಝೀರೋ ಇನ್ ದ ಪ್ಯೂರ್ ವಾಟರ್ ಇನ್ ಅನ್ ಅಟ್ಮಾಸ್ಫಿರಿಕ್ ಕಂಡೀಷನ್, and from its higher potential to the lower potential it will move. The water potential is directly proportional to what? Solute potential. The chemical potential is directly proportional to, that's it, because chemical potential is nothing but water potential. Then chemical potential is directly proportional to, okay, what about osmotic potential? Osmotic potential is another name of solute potential. So that's why osmotic potential is directly proportional to water potential, nothing but solute potential is directly proportional to chemical potential. Chemical potential is nothing but water potential, solute potential nothing but, that's it. As the concentration of solute gas increases, solute concentration increase ಆಗ್ತಾ ಇದೆ, ಹಾಗಾದರೆ solute potential ಏನಾಗುತ್ತೆ, ಹಾಗಾದರೆ water potential ಏನಾಗುತ್ತೆ, chemical potential ಏನಾಗುತ್ತೆ, ಎಲ್ಲದೂ ಡಿಕ್ರೀಸೇ ಆಗುತ್ತೆ. ವಾಟರ್ ಪೊಟೆನ್ಷಿಯಲ್ ಅಂದರೂ ಅದೇ, ಕೆಮಿಕಲ್ ಅಂದರೂ ಅದೇ. ಸೊ ಇನ್ನೊಂದು ಸಲ ಇಂಪ್ಯಾಕ್ಟ್ ಮಾಡಿದೆ ಅಷ್ಟೇ. ವಾಟರ್ ಪೊಟೆನ್ಷಿಯಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿದೆ, ಬಟ್ ಆ್ಯಸ್ ಆಸ್ಮೋಟಿಕ್ ಕಾನ್ಸಂಟ್ರೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬೋತ್ ಆಸ್ಮೋಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಮಿಕಲ್ ಪೊಟೆನ್ಷಿಯಲ್, ನಥಿಂಗ್ ಬಟ್ ಸಲ್ಯೂಟ್ ಪೊಟೆನ್ಷಿಯಲ್ ಆ್ಯಂಡ್ ವಾಟರ್ ಪೊಟೆನ್ಷಿಯಲ್. ಅಂದರೆ ಸಲ್ಯೂಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದರೆ ಸಲ್ಯೂಟ್ ಪೊಟೆನ್ಷಿಯಲ್ ನೆಗೆಟಿವ್ ಆಗ್ತಾ ಹೋಗುತ್ತೆ. ಸಲ್ಯೂಟ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ವಾಟರ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗುತ್ತೆ ಅಂತಲೇ ಅರ್ಥ. ದಟ್ ಮೀನ್ಸ್ ದ ಥಿಂಗ್ ಈಸ್ ಆಸ್ ಸಲ್ಯೂಟ್ ಕಾನ್ಸಂಟ್ರೇಷನ್ ನಥಿಂಗ್ ಬಟ್ ಆಸ್ಮೋಟಿಕ್ ಕಾನ್ಸಂಟ್ರೇಷನ್. ಹಾಗಾದರೆ ಈ ಸಲ್ಯೂಟ್ ಏನು ಪ್ರೆಷರ್ ಎಕ್ಸಿಬಿಟ್ ಮಾಡುತ್ತೆ, ದಟ್ ಈಸ್ ಆಸ್ಮೋಟಿಕ್ ಪ್ರೆಷರ್. ಈ ಆಸ್ಮೋಟಿಕ್ ಪ್ರೆಷರೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಏನು ಅನ್ನೋದು ಡಿಫ್ಯೂಷನ್ ಯಾವ ಕಡೆ ಆಗಬೇಕು ಅನ್ನೋದು ಡಿಸೈಡ್ ಮಾಡೋಕ್ಕೆ ಈ ಆಸ್ಮೋಟಿಕ್ ಪ್ರೆಷರ್ ಇಂಪಾರ್ಟೆಂಟ್ ಆಗುತ್ತೆ. The molecules which are exhibiting the pressure to undergo the osmosis. Again, what do you mean by osmosis? ಅದನ್ನು ನಾವು ನೋಡಬೇಕು. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಎಕ್ಸ್ಪೆರಿಮೆಂಟ್ ಡಿಸ್ಕಸ್ ಮಾಡಿದ ವ್ಯಾಲ್ಯೂಸ್ ಎಲ್ಲ ಒಂದು ಡಯಾಗ್ರಾಮ್ ಬರೆದ್ಬಿಟ್ಟು ಕಾನ್ಸಂಟ್ರೇಷನ್ ಎ ಬಿ ಮತ್ತು ವೇರಿಯೇಷನ್ಸ್ ಏನಿದೆ, 2000 ಪ್ಯಾಸ್ಕಲ್ ಮತ್ತು ಇನ್ನೊಂದಲ್ಲಿ 1000 ಪ್ಯಾಸ್ಕಲಿಂದ ಏನಿದೆ, ಆಮೇಲೆ ಮೈಕ್ರೋ 2.2 ಮತ್ತು 0.1 ಕಾನ್ಸಂಟ್ರೇಷನ್ ಲೆಕ್ಕ ಹಾಕಿದ್ವಿ. ನೆಕ್ಸ್ಟ್ ಅದಾದ ಮೇಲೆ ಕಮಿಂಗ್ ಟು ಆಸ್ಮೋಸಿಸ್. ವಾಟ್ ಯು ಮೀನ್ ಬೈ ಆಸ್ಮೋಸಿಸ್? ಆಸ್ಮೋಸಿಸ್ ಅಂದರೆ ಡಿಫ್ಯೂಷನ್ನ. ಏನು ಆಸ್ಮೋಸಿಸ್ ಅಂದರೆ? ದ ಮೂಮೆಂಟ್ ಆಫ್, ಎಸ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿಫ್ಯೂಷನ್ ಆ್ಯಂಡ್ ದಿಸ್ ಒನ್ ಅಂದರೆ ನಾವು ಓನ್ಲಿ ಕಾನ್ಸಂಟ್ರೇಟ್ ಆನ್ ದ ಮೂಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಡಿಫ್ಯೂಷನ್ ಇಟ್ ಮೇ ಬಿ ಗ್ಯಾಸಿಯಸ್ ಆರ್ ಮೇ ಬಿ ಇಟ್ ಈಸ್ ಇನ್ ದ ಸಾಲಿಡ್ಸ್ ಆಫನ್ ದ ರಾದರ್ ದ್ಯಾನ್ ದ ಆಫ್ ದ ಸಾಲಿಡ್ ಆರ್ ಮೇ ಬಿ ಆನ್ ದ ಲಿಕ್ವಿಡ್ಸ್. ಲಿಕ್ವಿಡ್ಸ್ ಎಲ್ಲ ಆಗಿರ್ಬೋದು, ಸಾಲಿಡ್ಸ್ ಎಲ್ಲ ಆಗಿರ್ಬೋದು, ಅಥವಾ ಗ್ಯಾಸಸ್ ಎಲ್ಲ ಆಗಿರ್ಬೋದು. ಬಟ್ ಇಲ್ಲಿ ಓನ್ಲಿ ವಿ ವಿಲ್ ಸೇ ಅಬೌಟ್ ದ ಮೂಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ ಅಕ್ರಾಸ್ ದ membrane. That membrane is differentiated membrane, nothing but the semi permeable membrane. As we know, the movement of water molecules, what is osmosis? Andre movement of water molecules, okay, what ಎಲ್ಲಿಂದ ಎಲ್ಲಿಗೆ? From their higher concentration to right, the movement of water molecules from its higher concentration or their higher concentration to lower concentration across the semi permeable membrane.
So let it be here, it is an open beaker where this represent the semi permeable membrane. Okay, now I have taken a equal amount of water, the same level of water in the both faces of the beaker. ಎರಡು ಕಡೆ ಮೆಂಬ್ರೇನ್ ಆ ಕಡೆ ಈ ಕಡೆ ಎರಡು ಕಡೆನೂ ಕೂಡ ಸೇಮ್ ತಗೊಂಡಿದ್ದೀನಿ. ಹಾಗಾದರೆ ವಾಟ್ ವಿಲ್ ಬಿ ದ ಮೂಮೆಂಟ್? there will be no movement. Okay, if I apply the pressure here, the first condition as we shown, that is an in atmospheric one. Okay, the atmospheric pressure ಏನಾಗಿತ್ತು 0, ಅಲ್ಲಿ ಏನೂ ಇಲ್ಲ. ಈಗ ಎಕ್ಸ್ಟ್ರಾ ಪ್ರೆಷರ್ ಹಾಕಿದ್ರೆ ಪಾಸಿಟಿವ್ ಪ್ರೆಷರ್ ಅದು ಇನ್ನೂ ರ್ಯಾಂಡಮ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ತಾ ಇದೆ. the extra pressure what I am giving, that is what the pressure potential. Okay, so atmospheric pressure ಏನಾಗಿತ್ತು 0 ಆಗಿತ್ತು. ಈಗ ಎಕ್ಸ್ಟ್ರಾ ಪ್ರೆಷರನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ಈಗ ಎಕ್ಸ್ಟ್ರಾ ಪ್ರೆಷರ್ನ ನಾವು ಕೊಡ್ತೇವೆ, ಇದರ ಮೇ ಬಿ ಪಿಸ್ಟನ್ ಆಗಿರ್ಬೋದು ಅಥವಾ ನಾವು ಯಾವುದೋ ಒಂದು ಅಪ್ಲೈ ಮಾಡ್ತಾ ಇದ್ದೀವಿ, ಎಕ್ಸ್ಟ್ರಾ ಒಂದು ಎನರ್ಜಿ ಸಪ್ಲೈ ಮಾಡಿ ಇಲ್ಲಿ ಪೊಟೆನ್ಷಿಯಾಲಿಟಿನ ಇನ್ಕ್ರೀಸ್ ಮಾಡಿದ್ವಿ. ಪ್ರೆಷರ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಯಿತು ಅಂದರೆ ಮೂಮೆಂಟು ಎ ಇಂದ ಬಿಗೆ ಆಗುತ್ತಾ, ಬಿ ಇಂದ ಹೇಗಾಗುತ್ತೋ? ಎ ಇಂದ ಬಿಗೆ ಆಗುತ್ತೆ. ರೈಟ್, ಈ ಒಂದು ದ ವಾಟರ್ ಪೊಟೆನ್ಷಿಯಲ್ ಈಸ್ 0. ಹೌದಾ? ಸೊ ವಾಟರ್ ಪೊಟೆನ್ಷಿಯಲ್ ಏನಿದೆ? ಸೇಮ್ ಇದೆ, ಅಂದರೆ ಈಕ್ವಲ್ ಇದೆ. ಈಕ್ವಿಲಿಬ್ರಿಯಮ್ ಇದ್ದರೆ ಮೂಮೆಂಟ್ ಇರಲಿಲ್ಲ, ಆದರೆ ಎಕ್ಸ್ಟ್ರಾ ಪ್ರೆಷರ್ ಅಪ್ಲೈ ಮಾಡಿದ್ವಿ. ದಟ್ ಪ್ರೆಷರ್ ಈಸ್ ಕಾಲ್ಡ್ ದ ಪ್ರೆಷರ್ ಪೊಟೆನ್ಷಿಯಲ್. ಅರ್ಥ ಆಗ್ತಿದೆಯಾ? ಓಕೆ, ಆದರೆ ಈಗ ಇದಕ್ಕೆ ನಾನು ಏನು ಆಡ್ ಮಾಡ್ತೀನಿ? ಎಕ್ಸ್ಟ್ರಾ ಪ್ರೆಷರ್ ಏನು ಬೇಡ ನಮಗೆ. ಕ್ಲಿಯರ್? ಇದು ನಿನ್ನೆ ಅದನ್ನು ರಿವಿಷನ್ ಮಾಡೋಕ್ಕೆ ಒಂದು ತೊಗೊಂಡು ಎಷ್ಟೇ ಪಾಯಿಂಟ್. ನೆಕ್ಸ್ಟ್, ಈಗ ಐ ಆಮ್ ಆಡಿಂಗ್ and some solute particles here. Now the movement will be takes place between which to which? What is the direction of movement? A to B, B to A. Why? The solute particles are more in the A than in the B. That means the osmotic pressure is more in ಎ ದ್ಯಾನ್ ದ ಬಿ. ಹಾಗಾಗಿ ಆಸ್ಮೋಸಿಸ್ ಎಲ್ಲ ಆಗ್ತಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಆಗ್ತಾ ಇದೆ. ಬಿಕಾಸ್ ಆಸ್ ದೇರ್ ಈಸ್ ಅ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್, ನಥಿಂಗ್ ಬಟ್ ದಟ್ ಈಸ್ ದ ಇನ್ಕ್ರೀಸ್ ಇನ್ ದ ಆಸ್ಮೋಟಿಕ್ ಕಾನ್ಸಂಟ್ರೇಷನ್. ನೋಡಿ, ಸಲ್ಯೂಟ್ ಕಾನ್ಸಂಟ್ರೇಷನ್ ಈಸ್ ಇನ್ಕ್ರೀಸ್ಡ್ ಇನ್, ದಟ್ ಈಸ್ ಮೋರ್ ಇನ್ ಎ. ಓಕೆ, ಇದು ನಿಮ್ಗೆ ಗೊತ್ತಿಲ್ಲ. ಇಟ್ ಈಸ್ ಆಸ್ ದ ಸಲ್ಯೂಟ್ ಕಾನ್ಸಂಟ್ರೇಷನ್ ಈಸ್ ಮೋರ್, that is nothing but osmotic concentration is also more. That nothing but osmotic or the solute potential is less, nothing but it is negative. Clear? That's why the osmotic concentration will make the osmotic pressure increases. That's why here if we are applying the osmotic concentration ಎಷ್ಟಿದೆ ಅನ್ನೋದಕ್ಕಿಂತ ಈಗ ಸಲ್ಯೂಟ್ ಪೊಟೆನ್ಷಿಯಲ್ ಎಷ್ಟಿದೆ? -10 kilopascal ಇದೆ. ಓಕೆ, ದೆನ್ ದ ಆಸ್ಮೋಟಿಕ್ ಪ್ರೆಷರ್ ವಿಲ್ ಬಿ +10. ಅರ್ಥ ಆಗ್ತಿದೆಯಾ? ಅಂದರೆ ಇದಕ್ಕಿಂತ ಎಕ್ಸ್ಟ್ರಾ ನಾನು ಕೊಡಬೇಕು. ಹಾಗಾದರೆ ಬೋತ್ ಆಫ್ ದೆಮ್ ಆರ್ ಸೇಮ್ ಮ್ಯಾಗ್ನಿಟ್ಯೂಡ್ಸ್. ದ ಆಸ್ಮೋಟಿಕ್ ಪ್ರೆಷರ್ ಆ್ಯಂಡ್ ದ ಆಸ್ಮೋಟಿಕ್ ಪೊಟೆನ್ಷಿಯಲ್, ಬೋತ್ ಆಫ್ ದೆಮ್ ಆರ್ ಹ್ಯಾವಿಂಗ್ ದ same magnitude with opposite sign. Make it underline. ಲಾಸ್ಟ್ ಎರಡು ಲೈನಲ್ಲಿ ಇದೆ ನೋಡ್ರಿ, ಅದನ್ನು ಮಾಡಿಕೊಡ್ರಿ. ಅರ್ಥ ಆಗ್ತಿದೆಯಾ? ಬೋತ್ ಆಫ್ ದೆಮ್ ಆರ್ ಸೇಮ್ ಬಟ್ ವಾಟ್ ದೇ ಆರ್ ಮೇಕಿಂಗ್ ಅಪೋಸಿಟ್ ಸೈನ್. ಹಾಗಾದರೆ ಆಸ್ಮೋಟಿಕ್ ಪ್ರೆಷರ್ ಏನು ಮಾಡುತ್ತೆ? ಇಟ್ ಅವಾಯ್ಡ್ಸ್ ದ ಎಂಟ್ರಿ ಆಫ್ ದ ಮಾಲಿಕ್ಯೂಲ್ಸ್ ಆರ್ ಇಟ್ ಪ್ರಮೋಟ್ಸ್ ದ ಎಂಟ್ರಿ ಆಫ್ ದ ಮಾಲಿಕ್ಯೂಲ್ಸ್. ದಟ್ ಏನಾಗ್ತಿದೆ? ಹಾಗಾದರೆ ಆಸ್ಮೋಸಿಸ್ ಆಗೋದನ್ನು ಅವಾಯ್ಡ್ ಮಾಡ್ತಾ ಇದೆಯೇ, ಆದರೆ ಯಾವಾಗ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅದರ ಬೇಸ್ ಮೇಲೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಇಸ್ ವಾಟ್ ದ ಥಿಂಗ್ ಇಸ್. ಅದಕ್ಕೆ ಆಸ್ಮೋಟಿಕ್ ಕಾನ್ಸಂಟ್ರೇಷನ್, ಆಸ್ಮೋಟಿಕ್ ಪ್ರೆಷರ್ಗೆ ಕಾನ್ಸ್ಟಂಟ್ ಆಗಿ ಮ್ಯಾಗ್ನಿಟ್ಯೂಡ್ಸ್ ಆರ್ ಸೇಮ್ ಬಟ್ ವಿತ್ ಅ ಆಪೋಸಿಟ್ ಡೈರೆಕ್ಷನ್. ಕ್ಲಿಯರ್? ಈಗ ನೌ ಟೆಲ್ ಮೀ ದ ಸಲ್ಯೂಟ್ ಪೊಟೆನ್ಷಿಯಲ್ ಈಸ್ ಮೋರ್. ಹಾಗಾದರೆ ಆಸ್ಮೋಟಿಕ್ ಪ್ರೆಷರ್ ಏನಾಗಿದೆ? ಇಲ್ಲಿ ಕಡಿಮೆ ಇದೆ. ಹೌದಾ? ಎ ಅಲ್ಲಿ. ದೆನ್ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಯಾವ ಕಡೆಯಿಂದ ಯಾವ ಕಡೆ ಆಗ್ತಾ ಇದೆ? ವಾಟರ್ ಮಾಲಿಕ್ಯೂಲ್ಸ್ ಬಿ ಟು ಎ. ದೆನ್ ಅಕ್ರಾಸ್ ದ ಮೆಂಬ್ರೇನ್ ಇದೆ. ಆದರೆ
Now this solution is hypertonic, this solution is hypotonic. The movement of molecule has taken place from hypo to hyper. Now we can also define osmosis as movement of water from hypotonic to hypertonic. ಹೈಪೋದಿಂದ ಹೈಪರ್ಗೆ ಕಳಿಸ್ತೀವಿ. ಏನು ಹೇಳವ, ಕ್ಲಿಯರಾ? ಸೊ ಹಾಗಾದ್ರೆ ಹೈಪೋ ಮೂಮೆಂಟ್ ಹೈಪೋಯಿಂದ ಹೈಪರ್ಗೆ ಹೋಗ್ತಾ ಇದೆ ಅಂದರೆ ದಟ್ ಈಸ್ ವಾಟ್, ಬಟ್ ಇಟ್ ಶುಡ್ ಬಿ ಡಿಫ್ರೆನ್ಷಿಯೇಟೆಡ್ ಮೆಮ್ಬ್ರೇನ್, ಸೆಮಿ ಪರ್ಮೇಬಲ್ ಮೆಮ್ಬ್ರೇನ್ ಇರಬೇಕು. ಕ್ಲಿಯರ್? ದಟ್ ಈಸ್ ವಾಟ್ ಆಸ್ಮೋಸಿಸ್. ಕ್ಲಿಯರ್ ಆಯಿತು? ಇನ್ನು ಬಂದಿಲ್ಲ ನನಗೆ. ಜಸ್ಟ್ ಇಲ್ಲಿ ಕಾನ್ಸಂಟ್ರೇಷನ್ ಏನಿದೆ ಸಾಲ್ಟ್ದು ಅಥವಾ ಸಲ್ಯೂಟ್ದು ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ. ಎಲ್ಲಿ ಕಡಿಮೆ ಇರುತ್ತೆ ಅದನ್ನ ಅಂತ ಕರಿತಿದ್ದೀವಿ ಹೈಪೋ ಅಂದರೆ ಬಿಲೋ, ಹೈಪರ್ ಅಂದರೆ ಅಬೋ. ಸೊ ಟೋನಿಕ್, ದಟ್ ಇಸ್ ವಾಟ್ ದ ಕಾನ್ಸಂಟ್ರೇಷನ್ ಅಂತ ಹೇಳಿದ್ವಿ ನಾವು. ಹೈಪರ್ ಟೋನಿಕ್, ಹಾಗಾಗಿ ಹೈಪೋದಿಂದ ಹೈಪರಿಗೆ ಮೂವ್ ಆಗ್ತಿದೆ. ಸೊ ಈಗ ಇಲ್ಲಿ ಏನಾಗುತ್ತೆ ಅನ್ನೋ ನಾವು ನೋಡ್ತಾ ಬರೋಣ ಅಷ್ಟೇ. ಓಕೆ, ಸೊ ಇಫ್ ವಿ ಪ್ಲೇಸ್ ಅ ಸೆಲ್ in, if it is a cell wall, okay, placed in what? A beaker containing hypotonic solution. So inside it we can see the presence of vacuum. ಈಗ ಮೂಮೆಂಟ್ ಏನಾಗುತ್ತೆ? I have taken a open beaker here, that means in atmospheric condition ಅಂತ ಅರ್ಥ. ಅಗರ್ ಹೈಪೋಟೋನಿಕ್ ಸೊಲ್ಯೂಷನನ್ನು ಬೀಕರ್ಲಿ ತೊಗೊಂಡಿದ್ದೀನಿ, ಸೆಲ್ ಒಳಗಡೆ ಮೂಮೆಂಟ್ ಆಗುತ್ತೋ ಅಂದರೆ ಬೀಕರ್ ಟು ಸೆಲ್ ಆಗುತ್ತೋ, ಸೆಲ್ ಟು ಬೀಕರ್ ಆಗುತ್ತೋ? ಬೀಕರ್ ಟು ಸೆಲ್. ಯಾಕೆ? ಆ್ಯಸ್ ವಿ ಸೆಡ್, ಎಸ್ ದ ಹೈಪೋಟೋನಿಕ್, ದಟ್ ಮೀನ್ಸ್ ದ ಕಾನ್ಸಂಟ್ರೇಷನ್ ಆಫ್ ದಿಸ್ ಈಸ್ ಲೆಸ್ ದ್ಯಾನ್ ದ ಸೆಲ್ಸ್. ಸೆಲ್ಲಲ್ಲಿರ್ತಕ್ಕಂಥ ಸಲ್ಯೂಟ್ ಕಾನ್ಸಂಟ್ರೇಷನಿಗೂ ನಾವು ಹೊರಗಡೆ ಹಾಕಿರ್ತಕ್ಕಂಥ ಸೊಲ್ಯೂಷನಲ್ಲಿರೋ ಸಲ್ಯೂಟ್ ಕಾನ್ಸಂಟ್ರೇಷನಿಗೆ ಕಂಪೇರ್ ಮಾಡಿದ್ರೆ the solute concentration here is less than the cells concentration. ಇನ್ನರ್ ಸೆಲ್ಲಿನ ಒಳಗಡೆ ಏನು ಇನ್ನರ್ ಕಾನ್ಸಂಟ್ರೇಷನ್ ಇದೆ ಅದು ಜಾಸ್ತಿ ಇದೆ ಹೈಪೋಟೋನಿಕಲ್ಲಿ. ಅಂದರೆ ಹೊರಗಡೆ ಹಾಕಿರ್ತಕ್ಕಂಥ ಸೊಲ್ಯೂಷನ್ ಯಾಕೆ ಹೈಪೋಟೋನಿಕ್ ಆಗುತ್ತೆ ಅಂದರೆ ಹೊರಗಡೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಸಲ್ಯೂಟ್ ಪಾರ್ಟಿಕಲಿಂದ. ದ ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಆರ್ ಲೆಸ್ ಇನ್ ದ ಸೊಲ್ಯೂಷನ್ ಟೇಕನ್ ಇನ್ ದ ಬೀಕರ್ ದ್ಯಾನ್ ಟು ದ ಸೆಲ್ಸ್. ಹಾಗಾಗಿ ಇನ್ನರ್ ಕಾನ್ಸಂಟ್ರೇಷನ್ ಇನ್ ದ ಸೆಲ್ ಈಸ್ ಮೋರ್ with the solute, but concentration of solute are less in beaker, then the solution is hypotonic. The movement will take place from solvent to solute, where actual movement ಆಗಬೇಕಾದ್ರೆ ಏನಪ್ಪ ಅಂದರೆ ಹೈಯರ್ ಕಾನ್ಸಂಟ್ರೇಷನ್ ಕಡೆಗೆ. ಎಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಆ ಕಡೆಗೆ. ಹಾಗಾದ್ರೆ ವಾಟರ್ ಪೊಟೆನ್ಷಿಯಲ್ ಎಲ್ಲಿದೆ? ಇಲ್ಲಿ ಜಾಸ್ತಿ ಇದೆ. ಹಾಗಾದ್ರೆ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಸೆಲ್. ದಿಸ್ ಈಸ್ ವಾಟ್ ಎಂಡೋಸ್ಮೋಸಿಸ್. ಆಸ್ಮೋಸಿಸ್ ಅಂದರೆ ಮೂಮೆಂಟ್ ಆಫ್ ಮಾಲಿಕ್ಯೂಲ್ ಫ್ರಮ್ ಒನ್ ಸೈಡ್ ಟು ಅನದರ್ ಅಕ್ರಾಸ್ ದ ಮೆಂಬ್ರೇನ್. ಬಟ್ ಹೈಪರ್ ಟು ಹೈಪೋ ಆದರೆ ಎಕ್ಸಾಸ್ಮೋಸ್ ಆಗುತ್ತೆ, ಹೈಪೋ ಟು ಹೈಪರ್ ಆದರೆ ನಾರ್ಮಲ್ ಆಗುತ್ತೆ. ಹಾಗಾದ್ರೆ ಈಗ ಹೈಪೋಟೋನಿಕ್ಕಿಂದ ಒಳಗಡೆ ಹೋಯಿತು. ಹಾಗಾದ್ರೆ ದಿಸ್ ಈಸ್ ನಥಿಂಗ್ ಬಟ್ ಎಂಡೋಸ್ಮೋಸಿಸ್. ವಾಟ್ ಹ್ಯಾಪನ್ಸ್ ನೌ? cell will get bulged or swollen, that will become turgid. Cell in an endosmosis is called turgid condition. This builds the turgid pressure. अगर टर्गर प्रेशर ना इंक्रीज ಮಾಡುತ್ತೆ. ಯಾಕೆ? ಎಂಡೋಸ್ಮೋಸಿಸ್ ಆಗ್ತಾ 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 ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ಒಂದು ಕಡೆ ಬಂದ ಮೇಲೆ ಟರ್ಗರ್ ಪ್ರೆಷರ್ ಝೀರೋ ಆಗುತ್ತೆ. ಯಾವಾಗ? ವೆನ್ ಬೋತ್ ಆಫ್ ದೆಮ್ ಅಟೈನ್ಸ್ ದ ಈಕ್ವಿಲಿಬ್ರಿಯಮ್. ಅಂದರೆ ಎರಡರ ಕಾನ್ಸಂಟ್ರೇಷನು ಸೇಮ್ ಆದಾಗ,
ಹಾಗಾದ್ರೆ ಆ ಥರ ಕಾನ್ಸಂಟ್ರೇಷನ್ ಸೇಮ್ ಆಗೋದು ಯಾವಾಗ ಅಂದರೆ ಏನೋ ವ್ಯತ್ಯಾಸ ಮಾಡಿದ್ದೀನಲ್ಲ ಇಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಮಾಡಿದ್ದೀನಿ ನೀವೇ ನೋಡಿರಿ. ಸೆಲ್ ಮೆಂಬ್ರೇನಿಗೂ ಸೆಲ್ ವಾಲಿಗೂ ಮಧ್ಯದಲ್ಲಿ ಏನೋ ಸ್ಪೇಸ್ ಇನ್ಕ್ರೀಸ್ ಮಾಡಿದ್ದೀನಲ್ಲ, ಇನ್ಕ್ರೀಸ್ ಮಾಡಿದ್ದೀನಾ? ಸೆಲ್ ವಾಲಿಗೂ ಸೆಲ್ ಮೆಂಬ್ರೇನಿಗೂ ಇಲ್ಲಿ ಏನು ಮಾಡಿದ್ದೀನಿ? ಡಿಕ್ರೀಸ್ ಮಾಡಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಇನಿಷಿಯಲಿ ಏನಾಗಿತ್ತು, ಎಂಡಾಸ್ಮೋಸಿಸ್ ಆಗ್ತಾ ಹೋಯ್ತು. ಕಂಪ್ಲೀಟ್ಲಿ ಎಂಡಾಸ್ಮೋಸಿಸ್ ಆದಾಗ ದ ಕಾನ್ಸಂಟ್ರೇಷನ್ ಆಫ್ ದ ಸೆಲ್ and the concentration of the solution we have taken in the beaker when they achieved the equal, ಎರಡರಲ್ಲೂ ಕೂಡ ಪೊಟೆನ್ಷಿಯಾಲಿಟಿ ಸೇಮ್ ಇದೆ, ಎರಡರಲ್ಲೂ ಕೂಡ ಕಾನ್ಸಂಟ್ರೇಷನ್ ಸೇಮ್ ಇದೆ, then the solution is called as isotonic. ಐಸೋ ಅಂದರೆ ಸೇಮ್, ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಎರಡರಲ್ಲೂ ಕೂಡ ಅಂದರೆ ಮೀನ್ಸ್ ಇನ್ಸೈಡ್ ದ ಸೆಲ್ ಆ್ಯಂಡ್ ಔಟ್ಸೈಡ್ ದ ಸೆಲ್ ಎರಡರಲ್ಲೂ ಸೇಮ್ ಕಾನ್ಸಂಟ್ರೇಷನ್ ಇದೆ. ಹಾಗಾದ್ರೆ ಮೂಮೆಂಟ್ ಆಗುತ್ತಾ? ನೋ, ದೇರ್ ವಿಲ್ ಬಿ ನೆಟ್ ಮೂಮೆಂಟ್ ಝೀರೋ. ನೆಟ್ ಮೂಮೆಂಟ್ ಝೀರೋ ಆಗಿದೆ. ಹಾಗಾದರೆ ಈಗ ಟರ್ಗರ್ ಪ್ರೆಷರ್ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲೇನಾಗುತ್ತೆ? ಆಬ್ಸೆಂಟ್. ಟರ್ಗರ್ ಪ್ರೆಷರ್ ಇಲ್ಲಿ ಇರೋದೇ ಇಲ್ಲ. ಯಾಕೆಂದರೆ ಎಷ್ಟು ಅಂತ ಇಲ್ಲಿ ಪ್ರೆಷರ್ ಹಾಕ್ಬೋದು ಅಂದರೆ ಟಿ ಜಿನ ವರ್ಣನ ಕಡೆ ದಬ್ಬಕ್ಕೆ ಇನ್ನೊಂದಿಷ್ಟು ಪ್ರೆಷರ್ ಹಾಕಿದ್ರೆ ಇಲ್ಲಿ ಯಾರನ್ನು ಕೂರಿಸ್ಬೋದು? 1000 ಕೂರಿಸ್ಬೋದು. ಇನ್ನೂ ಏನಾರು ಕೂರಿಸ್ಬೇಕು ಅಂದರೆ ಏನು ಮಾಡಬೇಕು? ಎಲ್ಲವನ್ನಾರು ಬಂದು ಎಫ್ಸಿರೆ ಮಾತ್ರ ಇಲ್ಲಿ ಪ್ರೆಷರ್ ಕಮ್ಮಿ ಆಗುತ್ತೆ, ಇಲ್ಲಾಂದ್ರೆ ಆಗ್ತದಾ? ಇಲ್ಲ. ದಟ್ ಇಸ್ ವಾಟ್ ಕಂಪ್ಲೀಟ್ಲಿ ದ ಪೆರಿಪ್ಲಾಸ್ಮಿಕ್ ಸ್ಪೇಸ್ ಈಸ್ ಅಕ್ಯುಪೈಡ್. ಪೆರಿಪ್ಲಾಸ್ಮಿಕ್ ಅಂದರೆ ಇನ್ ಬಿಟ್ವೀನ್ ದ ಸೆಲ್ ಮೆಂಬ್ರೇನ್ ಆ್ಯಂಡ್ ಸೆಲ್ ವಾಲ್. ಹೆಂಗೆ ನಾವು ಔಟರ್ ಮೆಂಬ್ರೇನ್ ಆ್ಯಂಡ್ ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾ ಸ್ಪೇಸ್ ಏನು ಬರುತ್ತೆ ಅದನ್ನು ಪೆರಿ ಮೈಟೋಕಾಂಡ್ರಿಯಲ್ ಸ್ಪೇಸ್ ಅಂತೀವಿ, ರೈಟ್? ಹಾಗೆ ಸೆಲ್ ವಾಲ್ ಮತ್ತು ಸೆಲ್ ಮೆಂಬ್ರೇನಿನ ಮಧ್ಯದಲ್ಲಿ ಬರೋ ಸ್ಪೇಸಿಗೆ ಪೆರಿಪ್ಲಾಸ್ಮಿಕ್ ಸ್ಪೇಸ್ ಅಂತ ಕರಿತೀವಿ. ದ ಪೆರಿಪ್ಲಾಸ್ಮಿಕ್ ಸ್ಪೇಸ್ ಈಸ್ ಸಮ್ವಾಟ್ ಫ್ರೀ ಇನ್ ದ ಅರ್ಲಿ ಕಂಡೀಷನ್ ವೆನ್ ದ ಸೆಲ್ ಈಸ್ ಇನ್ ಅ hypotonic solution, but after some time the space between the cell wall and plasma membrane get reduces somewhat. They are like a closely attached structures as we are showing the diagram 2. ಯಾಕೆಂದರೆ ಕಂಪ್ಲೀಟ್ಲಿ ಟರ್ಜಿಡ್ ಆಗಿದೆ. ಸೆಲ್ ಇಸ್ ಕಂಪ್ಲೀಟ್ ಟರ್ಜಿಡ್ ಅಂದರೆ ಏನಾಯಿತು? ಟರ್ಗರ್ ಪ್ರೆಷರ್ ಈಸ್ ಝೀರೋ ಅಥವಾ ಲೆಸ್ ದ್ಯಾನ್ ದಿಸ್ ಒನ್. The cell is in what? The cell is in a placid condition. The cell which is placed in an isotonic solution shows no inward movement, no extward movement. Outward movement ಇರಲ್ಲ, inward movement ಇರಲ್ಲ. There is an equilibrium is established. Hence there will be net movement is zero. The turgor pressure is zero. Against the wall there will be no pressure. Hence wall pressure is also nothing but another name of turgor pressure. Wall pressure ಅಂದ್ರೂ ಅದೇ, ಟರ್ಗರ್ ಪ್ರೆಷರ್ ಅಂದ್ರೂ ಅದೇ. ಆಸ್ ಎಂಡಾಸ್ಮೋಸಿಸ್ ಟೇಕಿಂಗ್ ಪ್ಲೇಸ್ against the wall means the wall layers will get swollen due to the pressure applied on the wall due to the entry of some molecules. ಹೊರಗಡೆಯಿಂದ ಮಾಲಿಕ್ಯೂಲ್ಸ್ ಒಳಗಡೆ ಬರ್ತಾ ಇರೋದ್ರಿಂದ ಏನಾಗ್ತಾ ಇದೆ? ವಾಲ್ ಲೇಯರ್ಸ್ ಮೇಲ್ಗಡೆ ಪ್ರೆಷರ್ ಅಪ್ಲೈ ಆಗ್ತಾ ಇದೆ. ದಟ್ ಪ್ರೆಷರ್ ಈಸ್ ಕಾಲ್ಡ್ ವಾಟ್? wall pressure. Nothing but it is increasing the turgidity of the cell. Hence that pressure is also called turgor pressure. ಹಾಗಾಗಿ ಎಂಡಾಸ್ಮೋಸಿಸ್ ಟೈಮಲ್ಲಿ ಟರ್ಗರ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಂದರೆ ಇನ್ಕ್ರೀಸ್ ಆಗಿರುತ್ತೆ, ಜಾಸ್ತಿ ಇರುತ್ತೆ. ಒನ್ಸ್ ಎಂಡಾಸ್ಮೋಸಿಸ್ ಇಸ್ ಕಂಪ್ಲೀಟ್ ಟೇಕನ್ ಪ್ಲೇಸ್ ಆ್ಯಂಡ್ ದೇರ್ ಇಸ್ ಅ ಈಕ್ವಿಲಿಬ್ರಿಯಮ್ ಅಟೈನ್ಡ್ ಆಸ್ ಲೈಕ್ ಆಸ್ ಇನ್ ಐಸೋಟೋನಿಕ್, ದ ಟರ್ಗರ್ ಪ್ರೆಷರ್ ವಿಲ್ ಬಿಕಮ್ ಈಕ್ವಲ್, ದಟ್ ಈಸ್ ಝೀರೋ. ಎರಡರಲ್ಲೂ ಕೂಡ ವಾಲ್ ಮೇಲೆ ಅಪ್ಲೈ ಮಾಡಲ್ಲ. ಯಾಕೆಂದರೆ ಇನ್ ಕೇಸ್ ಆ ಥರ ಅಪ್ಲೈ ಮಾಡಿರಿ ಡಿಸ್ಟಿಲ್ ವಾಟರ್ಲಿ ಸೆಲ್ ಹಾಕ್ರಿ, ಏನಾಗುತ್ತೆ? ಇಟ್ ವಿಲ್ ಬಸ್ಟ್ ಔಟ್. ಡಿಸ್ಟಿಲ್ ವಾಟರ್ ಕುಡಿದು ನೋಡ್ರಿ, ಬೇಡ. ನೆಕ್ಸ್ಟ್ ರಿಸಲ್ಟ್ ಹೇಳಕ್ಕೆ ನೀವಿರಲ್ಲ, ನಾವು ನೋಡೋಕ್ಕಿರ್ತೀವಿ ಅಷ್ಟೇ. ಪ್ಯೂರ್ ಡಿಸ್ಟಿಲ್ಡ್ ವಾಟ್ರ್, ಅರ್ಥ ಆಗ್ತಿದೆಯಾ? ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಪ್ಯೂರ್ ವಾಟರ್ ಕೊಡ್ರಿ ಅಂತ ಕೇಳ್ರಿ ಅಷ್ಟೇ, ಬಟ್ ಪ್ಯೂರ್ ಡಿಸ್ಟಿಲ್ಡ್ ವಾಟರ್ ತಗೊಳಕ್ಕೆ ಹೋಗ್ಬೇಡ್ರಿ. ವೆಲ್, ಕಮಿಂಗ್ ಬ್ಯಾಕ್. ಹಾಗಾದ್ರೆ ಈಗ ಪ್ಲಾಸಿಡ್ ಸೆಲ್ಲಲ್ಲಿ ಏನಾಗಿತ್ತು? ಟರ್ಗರ್ ಪ್ರೆಷರ್ ಝೀರೋ ಆಯಿತು. ಕ್ಲಿಯರ್? ನೆಕ್ಸ್ಟ್
when the solution is hypertonic. Solution taken here is hypertonic. The movement of molecule will take place from cell to beaker containing. Okay, so cell to beaker ಆಯ್ತು. ಅಗರ್ ಇಲ್ಲೇನಾಯಿತು, the movement is towards cell to outer space. ಅಗರ್ that is called exosmosis. ಅಗರ್ ಇಲ್ಲಿ ಕಂಪೇರ್ ಮಾಡಿದ್ರೆ ಟರ್ಗರ್ ಪ್ರೆಷರ್ ಇಲ್ಲಿನೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾವನು ದಟ್ ಆಲ್ವೇಸ್ ನೆಗೆಟಿವ್. ಯಾಕೆಂದರೆ ವಾಲ್ ಫುಲ್ ಶ್ರಿಂಕ್ ಆಗಿದೆ. ಅರ್ಥ ಆಗ್ತಿದೆಯಾ? ದಟ್ಸ್ ಇಟ್. ನೌ ರೈಟ್ ದ ಅಸೆಂಡಿಂಗ್ ಆರ್ಡರ್ ಆಫ್ ದ ಸೆಲ್ಸ್ ವಿತ್ ರೆಸ್ಪೆಕ್ಟ್ ಆಫ್ ದೇರ್ ಟರ್ಗರ್ ಪ್ರೆಷರ್. ಫಸ್ಟ್ ಯಾವ್ದು ಬರೀತೀರಿ? ದ ಸೊಲ್ಯೂಷನ್ ಪ್ಲೇಸ್ಡ್ ಸೆಲ್ ಪ್ಲೇಸ್ಡ್ ಇನ್ ಆನ್ ಹೈಪರ್ಟೋನಿಕ್, ಅದು ಫಸ್ಟ್ ಬರೀತೀರಿ. ಸೆಲ್ ಇನ್ ಆನ್ hypertonic shows less turgor pressure than cell in iso. Then this both of them are having the lesser turgor pressure than the cell in clear. Idu gottirli. That is based on the ascending order of the turgor pressure in a cell containing different solutions, different concentration of solutions. Clear? ಹಾಗಾದರೆ ಈಗ ಸೆಲ್ಲಿಗೆ ನೋಡಿದ್ರಲ್ಲ, ಹಾಗೆ ಈಗ ಆಸ್ಮೋಟಿಕ್ ಪ್ರೆಷರ್ ಬಗ್ಗೆ ನೋಡೋಣ. ದ ಆಸ್ಮೋಟಿಕ್ ಪ್ರೆಷರ್ ಇನ್ ಪ್ಲಾಂಟ್ಸ್. ರೈಟ್ ದ ಆಸ್ಮೋಟಿಕ್ ಪ್ರೆಷರ್ ವಿತ್ ರೆಸ್ಪೆಕ್ಟ್ ಟು ಆಫ್ ಮೆಸೋಫೈಟ್ಸ್, ಹೈಡ್ರೋಫೈಟ್ಸ್, ಹ್ಯಾಲೋಫೈಟ್ಸ್. ಏನಾಗುತ್ತೆ ನೋಡ್ರಿ. ಹೈಡ್ರೋಫೈಟ್ಸಿಗೆ, ಮೆಸೋಫೈಟ್ಸಿಗೆ ಆ್ಯಂಡ್ ಯಾವುದಕ್ಕಿಂತ ಜಾಸ್ತಿ ಇರುತ್ತೆ ಆಸ್ಮೋಟಿಕ್ ಪ್ರೆಷರ್. ಆಸ್ಮೋಟಿಕ್ ಪೊಟೆನ್ಷಿಯಲ್ ಏನಾಗಿರುತ್ತೆ ಅಂತ ಥಿಂಕ್ ಮಾಡಿರಿ. ಇಲ್ಲಿ ಹ್ಯಾಲೋಫೈಟ್ಸಲ್ಲಿ ಆಸ್ಮೋಟಿಕ್ ಪ್ರೆಷರ್ ಏನಾಗಿರುತ್ತೆ ಯಾವಾಗಲೂ, ಯಾಕೆಂದರೆ ಆಸ್ಮೋಟಿಕ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಹ್ಯಾಲೋಫೈಟ್ಸ್ ಮೀನ್ಸ್ ದೇ ಆರ್ ಗ್ರೋಯಿಂಗ್ ಇನ್ ಆನ್ ಸಾಲ್ಟ್ ರಿಚ್ ಏರಿಯಾಸ್. ಓಕೆ, ಹಾಗಾಗಿ ಹಾಗಾದ್ರೆ ಮ್ಯಾಂಗ್ರೂವ್ ಪ್ಲಾಂಟ್ಸ್ ಅಂತ ಕೊಟ್ರಪ್ಪ, ರೈಸೋಫೋರಾ ಅಂತ ಕೊಟ್ರಪ್ಪ. ರೈಸೋಫೋರಾ, ನೆಕ್ಸ್ಟ್ ಮಿಸೋಫೈಟಿಗೆ ಓಕೆ, ಈ ಥರ ಕೊಟ್ಟರು ಅದೇ ಓಕೆ. ಅರ್ಥ ಆಗ್ತಿದೆಯಾ? ದೆನ್ ಹಾಗಾದರೆ ಆಸ್ಮೋಟಿಕ್ ಪೊಟೆನ್ಷಿಯಲ್ ಆಸ್ಮೋಟಿಕ್ ಪ್ರೆಷರ್ ಈಸ್ ಮೋರ್ ಇನ್ the plants which are living in salt rich areas called halophytes than to the medium water supplying plants called mesophytes than to the water living plants called hydrophytes. ಹಾಗಾದರೆ ಜಾಸ್ತಿ ಕಾನ್ಸಂಟ್ರೇಷನ್ನು ಹೈಡ್ರೋಫೈಟ್ಸಲ್ಲಿ ಇರುತ್ತಾ, ಮೆಸೋಫೈಟಲ್ಲಿ ಇರುತ್ತಾ? ಇವೆರಡರಲ್ಲಿ ಮೆಸೋಫೈಟ್ಸ್ ಕಡಿಮೆ ಇರೋವಂಥದ್ದು. ಹಾಗಾದರೆ ಎಲ್ಲದಕ್ಕಿಂತ ಕಡಿಮೆ ಅಂದರೆ ಕ್ಲಿಯರ್. ಇದನ್ನು ಬರೀರಿ ಅಷ್ಟೆ. ಇದು ಎನ್ ಸಿ ಆರ್ ಟಿಲಿ ಇಲ್ಲ ಅಂತೇನಿಲ್ಲ, ಇದು ಎಲ್ಲ ಕಡೆಗೂ ಮಾತಾಡ್ಕೊಂಡು ಬಂದಿದ್ದೀವಿ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಈ ಥರ ಅಪ್ಲೈ ಮಾಡಿದ್ರೆ ತಪ್ಪೇನಿಲ್ಲ. ಕ್ಲಿಯರ್? ಎಷ್ಟು ಕ್ಲಿಯರ್ ಆಗಿದೆಯಾ? ಓಕೆ. ಹಾಗಾದರೆ ಆಸ್ಮೋಸಿಸ್ ಅಂದರೆ ಏನು ಅಂತ ನಿಜ ಕ್ಲಿಯರಾಗಿ ಅರ್ಥ ಆಗಿದೆ ಅಂದರೆ ನಾನು ಕ್ವಶನ್ ಕೇಳ್ತೀನಿ. ಆಸ್ಮೋಸಿಸ್ ಕ್ಲಿಯರ್? ಹಾಗಾದರೆ ವಾಟ್ ಹ್ಯಾಪನ್ಸ್ ಇನ್ ಆನ್ ಆರ್ ಒ ಸಿಸ್ಟಮ್ ವಿಚ್ ಫಿಲ್ಟರ್ಸ್ ದ ವಾಟರ್? ರಿವರ್ಸ್ ಆಸ್ಮೋಸಿಸ್. ಆರ್ ಒ ಅಂದರೆ ರಿವರ್ಸ್ ಆಸ್ಮೋಸಿಸ್ ಅಂತ ಐತಿ. ಈಗ ನಿಮಗೆ ಅದೇನು ಅಂತ ಗೊತ್ತಿದೆ ಅಲ್ಲ. ಈಗ ಕ್ವಶನ್ ಏನು ಅಂದರೆ ವೆದರ್ they carry out or exosmosis or an endosmosis. Exosmosis. ಹಾಗಾದರೆ ಎಸ್ ಅಗ್ರಿ ಅಂತ ಅಂದ್ಕೊಳ್ಳೋಣ. ವೆದರ್ ದೇ ಮೂವ್ ದ ಸಲ್ಯೂಟ್ ಪಾರ್ಟಿಕಲ್ಸ್ ಆರ್ ದ ಸಾಲ್ವೆಂಟ್ ಪಾರ್ಟಿಕಲ್ ಆರ್ ಬೋತ್? ಸಾಲ್ವೆಂಟ್ ಪಾರ್ಟಿಕಲ್. ಫಾರ್ ದಟ್ ವಿ ಶುಡ್ ನೋ ದ ಮೆಂಬ್ರೇನ್ಸ್ ವಿಚ್ ಆರ್ ಆಫ್ 4 ಟೈಪ್ಸ್ ಅಂತ ಹೇಳಿದೆ ನಾನು ನಿನ್ನೆ.
Which are the 4 membranes types andre? One is impermeable, which will not allow anything inside it. Right? There is permeable, which will allow everything to allow inside it. Elladnu allow ಮಾಡುತ್ತೆ. But there are 2. One is selectively permeable, one is semi-permeable. ಹಾಗಾದರೆ our body system, which is all the living organism biomembranes, are the tonoplast, the vacuole membrane. Right? These represent what? Semi-permeable or selectively permeable? They are selectively permeable. Right? Agar semi-permeable ki example kododadre, plasma. What is biomembrane? S. Sorry? ಆಯಿತು ಸೆಲೋಫೇನ್ ಶೀಟ್ ಓಕೆ ಆಮೇಲೆ ಅವನೀಗ ಇದಕ್ಕೆ ಹೋದ ಎಲ್ಲಿಗೆ ಕಿಡ್ನಿಗೆ ಡಯಾಲಿಸಿಸ್ ಯೂನಿಟಿಗೆ ಹೋಗ್ಬಿಟ್ಟಾನೆ ಓಕೆ ರೈಟ್ ಸೆಲೋಫೇನ್ ಟೇಪ್ ಹಚ್ಚೋದು ಹಾನಪ್ಪ ಆಯಿತು ಎಸ್ ದ ಥಿಂಗ್ ಈಸ್ in NCERT they have quoted that the parchment membrane, nothing but here the egg, the one end of the egg has to be opened and from that the white and yolk is removed. Egg white and ಮತ್ತೆ remove ಮಾಡ್ತೀವಿ by treating them in a SCl solution. SCl place ಮಾಡಿದ್ರೆ ಅದೆಲ್ಲ ಹೋಗುತ್ತೆ. ಹಾಗಾದರೆ ಉಳಿಯುವಂಥದ್ದೇನು? that is only the membrane. ಈ membrane selective semiನ semi permeable. So for that we are having one experiment. So that is Thissell funnel experiment. So now I am taking an beaker. Bala beaker ತಗೊಂಡಿನಿ ಎಷ್ಟು ಹೊಡೆದೋ ಗೊತ್ತಿಲ್ಲ. Okay. So we are taking a beaker. Inside it water is taken. Okay, but on that an Thissell funnel is taken in an inverted, the inverted means Thissell funnel na tagondu I am placed it as in a inverted position. Okay, inside the Thissell funnel means the Thissell funnel is closed by the parchment membrane or this semi permeable membrane of the egg, nothing but egg membrane. Okay, nothing but parchment membrane. Here I have placed sugar molecules, sugar solution anna illa hakidini, sucrose anna illa hakidini anta ankondu. So green represent here sucrose solution. This is parchment membrane, this is water. Now tell me, the beaker is open. The beaker is open. Thissell funnel open. ಹೌದಾ? ಕ್ಲೋಸ್. ಈಗ ಏನಾಗುತ್ತೆ? ವಾಟರ್ ಮಾಲಿಕ್ಯೂಲ್ ಕಡೆಗೆ ಇದು ಮೂವ್ ಆಗುತ್ತಾ? ಹೆಂಗೂ ಮೇಲ್ಗಡೆ ಕ್ಲೋಸ್ ಮಾಡಿವಿ ಏನು ಹೋಗಕ್ಕಿಲ್ಲ, ಅಥವಾ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತಾ? ಬಟ್ beaker is open here. Water will move across the semi-permeable membrane and increases the level in the Thissell funnel inverted. This shows that endosmosis. This represents the osmosis. The principle here is hypotonic solution moved across the semi-permeable membrane and increase the concentration by endosmosis process. The same thing is applied, but that is reverse osmosis, where the movement of water molecule takes place from hypertonic to the hypotonic. Agar alli ಏನು ಮಾಡ್ತೀವಿ? The Thissell funnel experiment ಅಲ್ಲೇ ತೋರಿಸೋಣ ಅದನ್ನು. We have taken one more beaker. In that inverted Thissell funnel is placed. Inside it we have taken the sugar or sucrose solution. Initial concentration ಎಷ್ಟಿದೆ ಅಷ್ಟಿದೆ. And the same level of waterನ ತೊಗೊಂಡಿದ್ದೀವಿ ಇಲ್ಲಿ. ಆಗಲೇ ಏನು ತೊಗೊಂಡಿದ್ದೀವಿ ಸೆಟಪ್ ಎ ಅಲ್ಲಿ ಅದೇ ಥರ ವಾಟರ್ ಲೆವೆಲನ್ನು ಸೇಮ್ ಅಮೌಂಟ್ ವಾಲ್ಯೂಮಲ್ಲಿ ತೊಗೊಂಡಿದ್ದೀವಿ. And here it is having the egg membrane.
ಸೇಮ್ ಸೆಟಪ್, ಬೇರೆ ಏನೂ ಚೇಂಜಸ್ ಇಲ್ಲ. ಬಟ್ ದ ಥಿಂಗ್ ಈಸ್ ಇನಿಷಿಯಲಿ ಇಲ್ಲಿ ಏನು ಮಾಡಿದ್ವಿ, ಅಟ್ಮಾಸ್ಫಿಯರ್ ಪ್ರೆಷರ್ಗೆ ಬಿಟ್ಟಿದ್ವಿ, ಈಗ ಎಕ್ಸ್ಟ್ರಾ ಪ್ರೆಷರನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ದಟ್ ಈಸ್ ಪಾಸಿಟಿವ್ ಪ್ರೆಷರ್. ಯಾಕೆಂದರೆ ಇನ್ನೂ ರ್ಯಾಂಡಮ್ನೆಸ್ ಇನ್ಕ್ರೀಸ್ ಮಾಡ್ತಾ ಇದೆ, ಎಕ್ಸ್ಟ್ರಾ ಪ್ರೆಷರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗಾದರೆ ಎಕ್ಸ್ಟ್ರಾ ಪ್ರೆಷರ್ ಅಪ್ಲೈ ಮಾಡಿದ ಮೇಲೆ ಏನಾಗ್ತದೆ, ಈಗ ಇದಕ್ಕೇನೆ ನಾನು ಈಗ ಇದು ಬೇಡ ಅಂದ್ರೂ ಇದಕ್ಕೇನೆ ಈಗ ವಾಟರ್ ಮಾಲಿಕ್ಯೂಲ್ ಇನ್ಕ್ರೀಸ್ ಆಗಿದೆ. ಇಫ್ ಐ ಅಪ್ಲೈ ದ ಎಕ್ಸ್ಟ್ರಾ ಪ್ರೆಷರ್ ಇಯರ್ ಏನಾಗುತ್ತೆ, ಎಕ್ಸ್ಟ್ರಾ ಪ್ರೆಷರ್ ಅಪ್ಲೈ ಮಾಡಿದ್ರೆ ದ ವಾಟರ್ ವಿಲ್ ಮೂವ್ಸ್ ಫ್ರಮ್ ಫನಲ್ ಟು ಬೀಕರ್. ದಿಸ್ ಈಸ್ ಕಾಲ್ಡ್ ರಿವರ್ಸ್ ಆಸ್ಮೋಸಿಸ್. ಹಾಗಾದರೆ ಹೈಪರ್ಟೋನಿಕ್ ಟು ಹೈಪೋಟೋನಿಕ್ ಮೂವ್ ಆಯಿತು, ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಸಲ್ಯೂಟ್ ಪಾರ್ಟಿಕಲ್ಸ್ ಏನಾಗ್ತವೆ, ಮೂವ್ ಆಗುತ್ತೋ ಆಗಲ್ವೋ? ದೇರ್ ಈಸ್ ನೋ ಮೂಮೆಂಟ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್, ದೇರ್ ಈಸ್ ಓನ್ಲಿ ದ ಮೂಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್. ದಟ್ಸ್ ವೈ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ವಿಲ್ ಅಲೋಸ್ ಓನ್ಲಿ ದ ಸಾಲ್ವೆಂಟ್ ಬಟ್ ನೋ ಸಲ್ಯೂಟ್ ಪಾರ್ಟಿಕಲ್ಸ್. ಇದು ನಮಗೆ ಗೊತ್ತಿರಬೇಕು. ಫಸ್ಟ್ ಥಿಂಗ್, ಸಲ್ಯೂಟ್ ಪಾರ್ಟಿಕಲ್ಸ್ ಏನಾಗ್ತವೆ, ಎಂಟ್ರಿ ಆಗಲ್ಲ ಸೆಮಿ ಪರ್ಮೇಬಲಲ್ಲಿ. ಹಾಗಾದರೆ ಸೆಲೆಕ್ಟಿವ್ ಪರ್ಮೇಬಲಲ್ಲಿ ಸಮ್ ಸಲ್ಯೂಟ್ ಪಾರ್ಟಿಕಲ್ಸ್ ವಿಲ್ ಬಿ ಅಲೋಡ್. ಅರ್ಥ ಆಗ್ತಿದೆಯಾ? ಸಲ್ಯೂಟ್ ಪಾರ್ಟಿಕಲ್ಸು ಅಲೋ ಆಗ್ತವೆ, ಸಮ್ ಸಾಲ್ವೆಂಟ್ ಪಾರ್ಟಿಕಲ್ಸು ಅಲೋ ಆಗ್ತವೆ, ಎರಡೂ ಕೂಡ. ಆದರೆ ದೇ ಆರ್ ವೆರಿ ಸೆಲೆಕ್ಟಿವ್ ಇನ್ ನೇಚರ್. ನಾವು ನೋಡಿದ್ವಿ ಅಲ್ಲಿ ಯಾಕೆ ಅಂತ. ಆಲ್ರೆಡಿ ಡಿಫ್ಯೂಷನ್ ಮಾಡ್ಬೇಕಾದ್ರೆ ಮೆಮ್ಬ್ರೇನ್ ಪ್ರೋಟೀನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಹೇಳ್ತಾ ಬಂದೆ. ಹಾಗಾದರೆ ಪರ್ಮಿಯೇಬಲ್ ಅಂದರೆ ಯಾವುದು? ದಟ್ ಈಸ್ ಸೆಲ್ ವಾಲ್. ಅದು ಕೂಡ ಪ್ರೈಮರಿ ಸೆಲ್ ವಾಲ್, ನಾಟ್ ಆಲ್ ದ ಥಿಂಗ್ಸ್. ಯಾಕೆ ಪ್ರೈಮರಿ ಸೆಲ್ ವಾಲ್ ಮಾತ್ರ ಪರ್ಮಿಯೇಬಲ್ ಅಂತಿದ್ದೀವಿ? ವೈ ನಾಟ್ ಸೆಕೆಂಡ್ರಿ ವಾಲ್, ವೈ ನಾಟ್ ಟರ್ಷರಿ ವಾಲ್? The deposition of lignin, the deposition of suberin or callose or extra secondary metabolites are make the thickening of wall and blocks that. Casparin strips ಆಗಿರ್ಬೋದು, ಬೇರೆ ಏನೆಲ್ಲ ನೋಡ್ತೀವಿ, ದೇ ಆರ್ ಮೇಕ್ಸ್ ದ ವಾಲ್ ಲೇಯರ್ಸ್ ಟು ಇಂಪರ್ಮಿಯೇಬಲ್ ಒನ್. ನಾನ್ ಲಿವಿಂಗ್ ಡೆಪಾಸಿಷನ್ಸ್ ಎಕ್ಸ್ಟ್ರಾ ಆಗ್ತಾ ಹೋದಾಗ ಮೆಕ್ಯಾನಿಸಮ್ಗಳನ್ನ ಬ್ಲಾಕ್ ಮಾಡ್ತಾ ಬರ್ತವೆ, ಅಷ್ಟೇ ಮೆತ್ತ ಸರ್. ಹಾಗಾದರೆ ಇಂಪರ್ಮಿಯೇಬಲ್ ಆಗಲಿಕ್ಕೆ ರೀಸನ್ ಏನು ಅಂದರೆ ಡೆಡ್ ಸೆಲ್ಸ್ಗಳೆಲ್ಲದು ಕೂಡ ಇಂಪರ್ಮಿಯೇಬಲ್ಲ, ರೈಟ್? ದೆನ್ ಸೆಲ್ ದೆನ್ ಪರ್ಮಿಯಬಿಲಿಟಿ, ಇಂಪರ್ಮಿಯಬಿಲಿಟಿ. ಈಗ ಸೆಲೆಕ್ಟಿವ್ಲಿ ಪರ್ಮಿಯಬಿಲಿಟಿ, ಸೆಮಿ ಪರ್ಮಿಯಬಿಲಿಟಿ, ನಾಲ್ಕು ವ್ಯತ್ಯಾಸ ಗೊತ್ತಾಗಿದೆ. ಹಾಗಾದರೆ ಈಗ ರಿವರ್ಸ್ ಆಸ್ಮೋಸಿಸಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಮೆಂಬ್ರೇನ್ಸ್ಗಳು ಅದೇನೆ. ಹಾಗಾದರೆ ಅದೇ ವಾಟರ್ ಪ್ಲಾಂಟಲ್ಲಿ ನಾವು ಈಗ ಹಾಕಿರ್ತಾರೆ, ಇಲ್ಲಿಂದ ವಾಟರ್ ಮಾಲಿಕ್ಯೂಲ್ಸ್ ಹಿಂಗೆ ಮೂವ್ ಆಗುತ್ತೆ, ಬರ್ತಾಳೆ ಹೇಮಾಮಾಲಿನಿ, ಜೂಹಿ ಚಾವ್ಲಾ ಹಿಡ್ಕೊಂಡು ಬರ್ತಾರಲ್ಲ, ಅದರಲ್ಲಿ ಏನು ಮಾಲಿಕ್ಯೂಲ್ಸ್ ಹಿಂಗೆ ಹೊರಗಡೆ ತೋರಿಸ್ತಲ್ಲ, ಏನಕ್ಕೆ? ಇಲ್ಲಿಂದ ವಾಟರ್ ಮಾಲಿಕ್ಯೂಲ್ಸ್ ಇಲ್ಲಿಗೆ ಬಂದು ರೀಚ್ ಆಗುತ್ತೆ ಅಂತ. ಈಗ ನಮ್ಮ ಆರೋಪಣಗಳಿದಾವೆ ನಮ್ಮ ಮಾಟ್ಲಲ್ಲಿ, 2 ವೈರ್ ಅದಾವೆ, ಉದ್ದಕ್ಕೆ 2 ಇಲ್ಲಂಗೆ ಇದ್ದಿದ್ರೆ ಯಾವುದನ್ನಾರು ಹಿಡ್ಕೊಬೋದಿತ್ತಲ್ಲ. ಹಂಗಾರೆ ನಾವು ತಗೊಳ್ಳೋದು ಏನಾಗ್ತಿತ್ತು, ಒಂದರಲ್ಲಿ ಹೈಲಿ ಕಾನ್ಸಂಟ್ರೇಟೆಡ್ ಇರ್ತಿತ್ತು, ಇನ್ನೊಂದರಲ್ಲಿ ಪೊಟೆನ್ಷಿಯಲ್ ಆಫ್ ವಾಟರ್ ಈಸ್ ಮೋರ್ ಆಗ್ತಿತ್ತು. ಅರ್ಥ ಆಗ್ತಿತ್ಯಾ? ಈಗ ನಮಗದು ಗೊತ್ತೇ ಇಲ್ಲಪ್ಪ ಫಸ್ಟಿಗೆ, ಯಾವುದು ಟ್ಯಾಪಿಂದ ಬರೋಕ್ಕೆ ಟ್ಯಾಪಿಗೆ ಕನೆಕ್ಷನ್ ಕೊಡೋ ವೈರ್ ಯಾವುದಂತ ಗೊತ್ತಿಲ್ಲ ಅಂದರೆ ಯಾವುದನ್ನು ಬೇಕಾದ್ರೂ ತೊಗೊಳ್ತೀರಿ. ಅವಾಗ ಏನು ಚೆಕ್ ಮಾಡ್ಬೋದು? ಆಸ್ಮೋಸಿಸ್ ರೇಟನ್ನು ಚೆಕ್ ಮಾಡಬೇಕು. ಹಾಗಾದ್ರೆ ಆಸ್ಮೋಸಿಸ್ ರೇಟನ್ನು ಚೆಕ್ ಮಾಡಬೇಕು ಅಂದರೆ ವಿ ಶುಡ್ ಹ್ಯಾವ್ ಆಸ್ಮೋಮೀಟರ್. ಅದಕ್ಕೆ ಯಾವಾಗಲೂ ವಾಟ್ರನ್ನ ಚೆಕ್ ಮಾಡೋಕ್ಕೆ ನಾವು ಆಸ್ಮೋಮೀಟರ್ಸನ್ನ ಯೂಸ್ ಮಾಡ್ತೀವಿ. pH ಲೆವೆಲನ್ನು ಇಂಡಿಕೇಟ್ ಮಾಡುತ್ತೆ, ಅದರಲ್ಲಿ ಸಲ್ಯೂಟ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದರ ಬೇಸ್ ಮೇಲೆ ನಾವು ಅದರಲ್ಲಿ ಇರ್ತಕ್ಕಂಥ ಪಾರ್ಚ್ಮೆಂಟ್ ಮೆಂಬ್ರೇನ್ ರೀಪ್ಲೇಸ್ ಮಾಡಬೇಕಾ, ಫಿಲ್ಟ್ರ್ ಹೋಗಿದೆ ಅದರದ್ದು ಅಂತೀವಲ್ಲ, ಅದೇನೇ, ಬೇರೇನೂ ಅಲ್ಲ. ಅರ್ಥ ಆಗ್ತಾಯಿತಾ? ಎಷ್ಟು ಕ್ಲಿಯರಾ? ಸೊ ದಿಸ್ ಇಸ್ ರಿವರ್ಸ್ ಆಸ್ಮೋಸಿಸ್. ಕ್ಲಿಯರ್? ಹಾಗಾದರೆ ಇಲ್ಲಿ ಬರ್ತಿದ್ದೀವಲ್ಲ, ಇಲ್ಲಿ ಬರೋದಾದರೆ ಅಗೇನ್ ಇನ್ ಎಕ್ಸಾಸ್ಮೋಸಿಸ್ ದ ಶ್ರಿಂಕೇಜ್ ಆಫ್ ಪ್ರೋಟೋಪ್ಲಾಸ್ಟ್ ವಿಲ್ ಟೇಕ್ಸ್ ಪ್ಲೇಸ್, ದಟ್ ಈಸ್ ಕಾಲ್ಡ್ ಪ್ಲಾಸ್ಮೋಲೈಸಿಸ್. ವಾಟ್ ಈಸ್ ಪ್ರೋಟೋಪ್ಲಾಸ್ಟ್? ವಾಲ್ಲೆಸ್ ಪ್ರೋಟೋಪ್ಲಾಸ್ಮ. ಸೊ ವಾಲ್ ಅಂದರೆ ಸೆಲ್ ವಾಲ್ ಆಬ್ಸೆಂಟ್ ಆಗಿದೆ, ಉಳಿದಿರೋದೇನು? ಪ್ರೋಟೋಪ್ಲಾಸ್ಟ್. ಹಾಗಾದರೆ ಸೆಲ್ ಮೆಂಬ್ರೇನ್ನ ಒಳಗಡೆ ಪ್ರೋಟೋಪ್ಲಾಸ್ಮ ಇದೆ. ಇದನ್ನೇನು ಮಾಡಬೇಕೀಗ? ಯಾವ ಸೊಲ್ಯೂಷನ್ ಹಾಕ್ತೀವಿ ಅದ್ರ ಬೇಸ್ ಮೇಲೆ ಇದೀಗ ರಿಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್? ಓಕೆ, ಇಷ್ಟು ಕ್ಲಿಯರ್ ಅರ್ಥ ಆಗಿದೆಯಾ? ಆಸ್ಮೋಸಿಸ್ ಆ್ಯಂಡ್ ಎಕ್ಸಾಸ್ಮೋಸಿಸ್, ಎಂಡೋಸ್ಮೋಸಿಸ್, ದೆನ್ ರಿವರ್ಸ್ ಆಸ್ಮೋಸಿಸ್, ಈ ಮೆಕ್ಯಾನಿಸಮ್ಸ್ ಕ್ಲಿಯರಾ? ಹಾಗಾದ್ರೆ ಈಗ ಪ್ಲಾಸ್ಮೋಲೈಸಿಸಲ್ಲಿ okay, the plasmolysis, we can see the shrinkage of ಪ್ರೋಟೋಪ್ಲಾಸ್ಟ್. ಸೆಲ್ ಏನೂ ಆಗಲ್ಲ, ಯಾಕೆಂದರೆ ಸೆಲ್ ವಾಲ್ ರಿಜಿಡ್ ಇರುತ್ತೆ. ಸೆಲ್ ವಾಲ್ ಈಸ್ ರಿಜಿಡ್, ಹಾಗಾಗಿ ಸೆಲ್ ಶ್ರಿಂಕ್ ಆಗಲ್ಲ ಇಲ್ಲಿ.
ಪ್ರೋಟೋಪ್ಲಾಸ್ಟ್ ಶ್ರಿಂಕ್ ಆಗುತ್ತೆ. ಹಾಗಾದರೆ ದ ಪೆರಿಪ್ಲಾಸ್ಮಿಕ್ ಸ್ಪೇಸ್ ಏನಾಗುತ್ತೆ, ಇನ್ನೂ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಎಂಡೋಸ್ಮೋಸಿಸ್ ಆಗಿಂದ ಪೆರಿಪ್ಲಾಸ್ಮಿಕ್ ಸ್ಪೇಸ್ ರೆಡ್ಯೂಸ್ ಆಗಿದೆ, ಇಲ್ಲಿ ಪೆರಿಪ್ಲಾಸ್ಮಿಕ್ ಸ್ಪೇಸ್ ನೋಡ್ರಿ ಇನ್ಕ್ರೀಸ್ ಆಗಿದೆ. ಹಾಗಾದರೆ ಶ್ರಿಂಕೇಜ್ ಆಫ್ ಪ್ರೋಟೋಪ್ಲಾಸ್ಟ್ ಆಗಬೇಕಾದ್ರೆ ಪೆರಿಪ್ಲಾಸ್ಮಿಕ್ ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ. ಬಿಟ್ವೀನ್ ದ ವಾಲ್ ಆ್ಯಂಡ್ ದ ಮೆಂಬ್ರೇನ್, ಸೆಲ್ ವಾಲ್ ಮತ್ತು ಸೆಲ್ ಮೆಂಬ್ರೇನ್ನ ಮಧ್ಯದಲ್ಲಿ ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಬ್ರೇಕ್ ಡೌನ್ ಆಫ್ ಪ್ರೋಟೋಪ್ಲಾಸ್ಮ್ ಅಂದರೆ ರೆಡ್ಯೂಸ್ ಆಗ್ತಾ ಹೋಗಿದೆ. ಯಾಕೆ ಅಂದರೆ when the cell is placed in, if it is a cell wall, okay, then we have placed that in an hypertonic solution. ಓಕೆ, ಇಲ್ಲಿ ಹೈಪರ್ಟೋನಿಕ್ ಸೊಲ್ಯೂಷನ್ ಇದೆ. ಓಕೆ, ದಿಸ್ ಇಸ್ ವಾಟ್ ಅಲ್ಲಿ ಬರ್ದಿರೋ ಡಯಾಗ್ರಾಮೇ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಚೆನ್ನಾಗಲ್ಲ ಅಂತ ಈ ಕಡೆ ಬರ್ಕೊಂಡಿನಿ ಅಷ್ಟೇ. cell membrane, vacuole. What happens now when we have placed the hypertonic solution? The cell will undergo limited plasmolysis. This is the first stage. Limited plasmolysis ಅಂದರೆ ಏನಾಗುತ್ತೆ ಅಂದರೆ ಇಟ್ ಲಿಮಿಟ್ಸ್ ಇಟ್ಸ್ ಶೇಪ್. ಅಂದರೆ ಇಲ್ಲಿಗೆ ಅಟ್ಯಾಚ್ ಆಗಿತ್ತಲ್ಲ ಅದನ್ನೇನಾಯಿತು ಈಗ ಸಪ್ರೇಟ್ ಆಗುತ್ತೆ. ಅಂದರೆ ಸೆಲ್ ವಾಲಿಂದ ಮೆಂಬ್ರೇನ್ ಆದಷ್ಟು ಸಪ್ರೇಟ್ ಆಗಿ ಅದರ ಸ್ಟ್ರಕ್ಚರ್ನ ಲಿಮಿಟ್ ಮಾಡ್ಕೊಳ್ಳುತ್ತೆ. ವಾಲ್ ಲೇಯರ್ ರಿಜಿಡಾಗೇ ಉಳಿಯುತ್ತೆ, ಮೆಂಬ್ರೇನ್ ಒಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಇನಿಷಿಯಲಿ ಈಗಾಗಿದ್ದು ಇಟ್ ಲಿಮಿಟ್ಸ್ ಇಟ್ಸ್ ಸ್ಟ್ರಕ್ಚರ್ ಆಯಿತು, ದೆನ್ ಸಪ್ರೇಟೆಡ್ ಫ್ರಮ್ ದ ವಾಲ್ ಲೇಯರ್ ಆಯಿತು, ದೆನ್ ಇಟ್ ಬಿಕಮ್ಸ್ ಇನ್ಸಿಪಿಯೆಂಟ್. ವಾಟ್ ಯು ಮೀನ್ ಬೈ ಇನ್ಸಿಪಿಯೆಂಟ್? ಎಲ್ಲಿ ಓದಿದ್ವಿ ಇನ್ಸಿಪಿಯೆಂಟ್ ಅಂತ? ನ್ಯೂಕ್ಲಿಯರ್ ಮೆಂಬ್ರೇನ್ ಅಂಡ್ ನ್ಯೂಕ್ಲಿಯಸ್ ಕಂಡೀಷನ್ ಇನ್ ದ ಪ್ರೊಕ್ಯಾರಿಟೀಸ್ ಇನ್ಸಿಪಿಯೆಂಟ್ ಅಂತ ಓದಿದ್ವಿ. ಇದ್ರೂ ಕ್ಲಿಯರಾಗಿ ಗೊತ್ತಾಗಲ್ಲ. ಕಾನ್ಸ್ಪಿಕ್ಯೂಯಸ್ಗೆ ಆಪೋಸಿಟಾಗಿ ಇನ್ಸಿಪಿಯೆಂಟ್ ಅಂತ ಮಾತಾಡಿದ್ವಿ ನಾವು ಅಲ್ವಾ? ಓಕೆ, ಹಾಗಾದ್ರೆ ಇಲ್ಲಿ ಇನ್ಸಿಪಿಯೆಂಟ್ ಅಂದರೆ ಏನಾಯಿತು ಅಂದರೆ ಸಿ ಇದೇ ಡಯಾಗ್ರಾಮಲ್ಲೇ ತೋರಿಸ್ಬೋದಾ? ಬೇಡ. The corners of plasma membrane will starts to shrink only in the corners. ಈಗ shrink ಆಗ್ತಾನೆ ಹೋಯಿತು. That is incipient. The folding will takes place at the folds at corner. ಅದನ್ನು incipient plasmolysis ಅಂತ ಕರಿತೀವಿ. ಅಂದರೆ ಕಂಪ್ಲೀಟ್ಲಿ ಏನು ಪ್ಲಾಸ್ಮೋಲಿಸಿಸ್ ಆಗಿಲ್ಲ, ಆಗ್ತಾ ಇದೆ ಅಷ್ಟೇ. ಅಂದರೆ ಕಂಪ್ಲೀಟ್ ಟರ್ಗರ್ ಪ್ರೆಷರ್ ಆಬ್ಸೆಂಟ್ ಆಗಿಲ್ಲ, ಮೀನ್ಸ್ ನೆಗೆಟಿವ್ ಫುಲ್ ಹೋಗಿಲ್ಲ. ಇನ್ನೂ ಕೂಡ ಟರ್ಗರ್ ಪ್ರೆಷರ್ನ ಇನ್ಕ್ರೀಸ್ ಮಾಡ್ಬೋದು ಅಥವಾ ಟರ್ಗರ್ ಪ್ರೆಷರ್ ಸಮ್ವಾಟ್ ಇದೆ ಅಂತ ಆಯ್ತು ಅಲ್ಲಿಗೆ. ಆದರೆ ಈಗ ಕಂಪ್ಲೀಟ್ಲಿ ರೆಡ್ಯೂಸ್ ಆಯಿತು ಎಲ್ಲ ಕಡೆನೂ. ಆಲ್ ದ ಕಾರ್ನರ್ಸ್ ಆರ್ ಮೀನ್ಸ್ ನಾಟ್ ಓನ್ಲಿ ದ ಕಾರ್ನರ್ಸ್, ಆಲ್ ದ ಸೈಡ್ಸ್ ಆ್ಯಂಡ್ ಶೇಪ್ಸ್ ಆಫ್ ದಿಸ್ ಒನ್ ಈಸ್ ಗೆಟ್ ರೆಡ್ಯೂಸ್ಡ್. ಹಾಗಾದ್ರೆ ಅದನ್ನೇ ಅಂತ ಕರಿತೀವಿ ಎವಿಡೆಂಟ್ ಪ್ಲಾಸ್ಮೋಲಿಸಿಸ್ ಅಂತ ಕರಿತೀವಿ. ಎವಿಡೆಂಟ್ ಪ್ಲಾಸ್ಮೋಲಿಸಿಸ್. ಇನ್ ಎವಿಡೆಂಟ್ ಪ್ಲಾಸ್ಮೋಲಿಸಿಸ್ ಇಲ್ಲಿ ಥಿಂಗ್ ಏನಪ್ಪ ಅಂದರೆ ವಾಟ್ ಈಸ್ ದಿಸ್ ಒನ್? ಹಾಂ, ವ್ಯಾಕ್ಯೂಲ್. ಇಲ್ಲೇನು ಬರೆದಿದ್ದೆ? ಇಲ್ಲೇನು ಸೈಜ್ ಆಗಿದೆ ನೋಡ್ರಿ ಅದರದ್ದು. That means up and at the end of evident plasmolysis means, as I said, look at the board now clearly, the periplasmic space between the cell wall and the cell membrane starts to decrease and limit the structure by initial stages called limited plasmolysis, and then the wall layers will get more separated and increases the space, means periplasmic space. That means the distance between the wall and the membrane will increases. That leads to the folding at the corner, and
further increase in that hypertonic concentration inside the cell will makes the taking of concentrated ಇಲ್ಲೇನಿರುತ್ತೆ ಇಲ್ಲಿಂದನೂ ಕೂಡ ವಾಟರ್ನ ಇಲ್ಲಿ ತಗೊಳುತ್ತೆ ಮೀನ್ಸ್ ವಿಲ್ ಟೇಕ್ ಅಪ್ ಟು ದ ಔಟರ್ ಸೈಡ್. ಇನಿಷಿಯಲಿ ಇಟ್ ಇಸ್ ಟಾರ್ಗೆಟೆಡ್ ವಾಲ್ ಲೇಯರ್ಸಲ್ಲಿರ್ತಕ್ಕಂಥದ್ದು ಟಾರ್ಗೆಟ್ ಮಾಡ್ಕೊಳ್ತು, ಆನಂತರ ಪ್ರೋಟೋಪ್ಲಾಸ್ಮಾನ ಟಾರ್ಗೆಟ್ ಮಾಡ್ತು. ಓವರಾಲ್ ಇದೆಲ್ಲ ಖಾಲಿಯಾಗಿದೆ. ನೆಕ್ಸ್ಟ್ ಉಳಿದಿರೋದೇನು ವ್ಯಾಕ್ಯೂಲ್. ಯಾಕೆಂದರೆ ವಿ ನೋ ದಟ್ vacuole concentration is more than the cytoplasmic concentration. For example, vacuole which is containing the mallet ಅಂತ ಮಾತಾಡಿದ್ವಿ ನಾವು ಎಲ್ಲಿ ಕ್ಯಾಂಪ್ ಪ್ಯಾಥ್ ಮಾತಾಡ್ಬೇಕಾರೆ ಅಥವಾ ಓಪನ್ ಗಂಡ್ ಕ್ಲೋಸಿಂಗ್ ಮಾಡ್ಬೇಕಾರೆ ಅಯಾನ್ಸನ್ನು ಸ್ಟೋರ್ ಮಾಡಿರ್ತಿ ಅಂತ ನೋಡಿದ್ವಿ, ಫುಡ್ ವ್ಯಾಕ್ಯೂಲ್ಸ್ ಅಂತ ನೋಡಿದ್ವಿ. ವ್ಯಾಕ್ಯೂಲ್ಸ್ ಒಳಗಡೆ ಕಾನ್ಸಂಟ್ರೇಷನ್ ಏನಾಗಿರುತ್ತೆ ಗುಂಡಿ ಅಂದರೆ ಯಾವಾಗಲೂ ಜಾಸ್ತಿ ಆಗಿರುತ್ತೆ ದ್ಯಾನ್ ದ ಸೆಲ್ಸ್. ವ್ಯಾಕ್ಯೂಲಿಗೂ ಮತ್ತು ಸೆಲ್ಲಿನ ಒಳಗಡೆ ಇಂಟರ್ನಲ್ ಕಾನ್ಸಂಟ್ರೇಷನ್ಗೆ ಕಂಪೇರ್ ಮಾಡಿದ್ರೆ ದಿಟ್ ಈಸ್ ಹ್ಯಾವಿಂಗ್ ಮೋರ್. ಹಾಗಾಗಿ ಫಸ್ಟ್ ಇದನ್ನು ಟಾರ್ಗೆಟ್ ಮಾಡಲಿಲ್ಲ, ಇದು ಹೊರಗಡೆ ಬಂತು. ಸೊ ಇದರಲ್ಲೆಲ್ಲ ಖಾಲಿಯಾಗಿದೆ. ನೆಕ್ಸ್ಟ್ ಏನಾಗುತ್ತೆ ಸೆಕೆಂಡ್ ವ್ಯಾಕ್ಯೂಲಿಂದನೂ ಹೊರಗಡೆ ಬರುತ್ತೆ. ಕ್ಲಿಯರ್? ದಟ್ ಈಸ್ ವಾಟ್ ಅಲ್ಟಿಮೇಟ್ಲಿ ದ ಪ್ಲಾಸ್ಮೋಲೈಸಿಸ್ ವಿಲ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಟರ್ಗರ್ ಪ್ರೆಷರ್ ಈಸ್ ಮೋರ್ ನೆಗೆಟಿವ್ ದ್ಯಾನ್ ದ ಅರ್ಲಿಯರ್ ಒನ್. ಕ್ಲಿಯರ್ ಆಯಿತು? ಈಗ ಇಲ್ಲಿದೆಯಲ್ಲ ಇದೇನು between the wall and the membrane the space is occupied, that is periplasmic space is occupied by what? That is the previous question. Water. ಈಗ ಎಲ್ಲಿಂದ ಏನು ಬಂದಿದೆ ಯಾವ ಕಡೆಗೆ ಬಂದಿದೆ ಅಂತ ಗೊತ್ತಾದರೆ ಆ ಸೊಲ್ಯೂಷನ್ ಏನಾಗಿರುತ್ತೆ ಅಂತ ನಿಮ್ಗೆ ಆನ್ಸರ್ ಸಿಗುತ್ತೆ. ಬಿಕಾಸ್ ಐ ಹ್ಯಾವ್ ಪ್ಲೇಸ್ಡ್ ದಟ್ ಇನ್ ಅ ವಾಟರ್. ಹಾಗಾದ್ರೆ ಒಳಗಡೆಯಿಂದ ಇರ್ತಕ್ಕಂಥ ಎಲ್ಲ ಕಾನ್ಸಂಟ್ರೇಷನ್ ಹೊರಗಡೆ ಬಂದಿದ್ದಾವೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಇಟ್ ಮೇ ಬಿ ಎನಿ ಸೆಲ್. ನಾನು ಹೇಳ್ತಿರೋದು ನಾನು ಬರೀ ಎಗ್ ಅಂತ ನೆನ್ಪು ಮಾಡ್ಕೊಳಂಗಿಲ್ಲ ನೀವೀಗ. ಇಟ್ ಮೇ ಬಿ ಎನಿ ಸೆಲ್, ಎನಿ ಲಿವಿಂಗ್ ಸೆಲ್. ದಟ್ ಈಸ್ ಹೈಪರ್ಟೋನಿಕ್. ಯಾಕೆಂದರೆ ಇಲ್ಲಿರ್ತಕ್ಕಂಥದ್ದು ಹೈಪರ್ಟೋನಿಕ್. ಇಲ್ಲಿಂದ ಇದನ್ನಷ್ಟನ್ನು ಪುಲ್ ಮಾಡ್ತಾ ಇದೆ, ಇದ್ರೊಳಗೆ ಹೋದಷ್ಟು ಅದು ಸ್ಟ್ರಿಂಕ್ ಆಗಿದೆ, ಅಲ್ಲಿರ್ತಕ್ಕಂಥ ವಾಟರ್ನ ಅಕ್ಯುಮುಲೇಟ್ ಮಾಡ್ಕೊಳ್ಳಿದೆ. ಹಾಗಾಗಿ ಈ ಸ್ಪೇಸಲ್ಲಿ ಅಕ್ಯುಮುಲೇಟ್ ಆಗಿರೋದೆಲ್ಲ ಏನು ಹೈಪರ್ಟೋನಿಕ್ ಸೊಲ್ಯೂಷನ್ನೇ. ಹಾಗಾದ್ರೆ ಹೈಪರ್ಟೋನಿಕ್ ಅಂತ ಮಾತ್ರ ಕೊಟ್ಟರೆ ಹೈಪರ್ಟೋನಿಕ್ಕೆ ಪ್ಲಸ್ ದಟ್ ಈಸ್ ಹ್ಯಾವಿಂಗ್ ಸೈಟೋಪ್ಲಾಸ್ಮಿಕ್ ಕಂಟೆಂಟ್, ಹಾಗಾದ್ರೆ ಅದು ಸೆಕೆಂಡ್, ಅದು ಫಸ್ಟ್ ಪ್ರಿಯಾರಿಟಿ ಕೊಡ್ತೀರಿ. ಪ್ಲಸ್ ವ್ಯಾಕ್ಯುಲಾರ್ ಕಂಟೆಂಟ್, ಹಾಗಾದ್ರೆ ಇದು ಮೋರ್ ಅಪ್ರಿಯಾರಿಟಿ ಆನ್ಸರ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಹೈಪರ್ಟೋನಿಕ್ ಸೊಲ್ಯೂಷನ್ ಇತ್ತು, ಇನಿಷಿಯಲಿ ಇಲ್ಲಿಗೆ ಹೋಯ್ತು, ಆದರೆ ನೆಕ್ಸ್ಟ್ ಅದರಿಂದ ಹೊರಗಡೆ ಬಂದಿದ್ದೇನು ಸೈಟೋಪ್ಲಾಸ್ಮಿಕ್ ಅಂದರೆ ಪ್ರೋಟೋಪ್ಲಾಸ್ಮಿಕ್ ಕಂಟೆಂಟ್, ಅದರಿಂದ ನೆಕ್ಸ್ಟ್ ಹೊರ ಬಂದಿದ್ದೇನು ವ್ಯಾಕ್ಯುಲಾರ್ ಕಂಟೆಂಟ್. ಹಾಗಾಗಿ ಈ ಮೂರು ಒಂದು ಆನ್ಸರ್ಲೇ ಇತ್ತು ಅಂದರೆ ಅದನ್ನು ಆನ್ಸರ್ ಬರೀರಿ. ಇನ್ ಕೇಸ್ ಮೂರು ಬೇರೆ ಬೇರೆ ಆಪ್ಷನಲ್ಲಿದೆ ಅಂದರೆ ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಬರೀರಿ. ಕ್ಲಿಯರ್? ಅರ್ಧ ಆಯ್ತು? ಸೊ ದಿಸ್ ಈಸ್ ಹೌ ಪ್ಲಾಸ್ಮೋಲಿಸಿಸ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಇಷ್ಟು ಪ್ಲಾಸ್ಮೋಲಿಸಿಸ್ ಆದರೆ ನೆಕ್ಸ್ಟ್ ಉಳಿಯುವಂಥದ್ದೇನು? ದಟ್ ಈಸ್ ಓನ್ಲಿ ದ ಇಂಬಿಬಿಷನ್. ವಾಟ್ ಈಸ್ ಇಂಬಿಬಿಷನ್? ಇಟ್ ಈಸ್ ಒನ್ ಕೈಂಡ್ ಆಫ್ ಡಿಫ್ಯೂಷನ್ that takes place on the solids or on the colloids, but only the water molecules will get deposited, but they will not form solution. Solution formation agalla. For example, illela accumulate ಆಗ್ತಿರೋದು ವಾಟರ್ ಮಾಲಿಕ್ಯೂಲ್ ಆದರೆ whether it may be on the surface or into through it, or that is adsorption on the surface or absorption into it ಅಥವಾ through it, ಎರಡೂ ರೀತಿಯಲ್ಲೂ ಆಗಿರ್ಬೋದು. ಹಾಗಾದರೆ ಈ ಸಾಲಿಡ್ ಸರ್ಫೇಸ್ ಏನಾಗುತ್ತೆ, then it is called imbibent. So imbibition is one kind of diffusion that takes place on solids or colloids. Okay, then by what? By the deposition of liquid molecules under water molecules, whether they may be adsorbed. ಇನಿಷಿಯಲಿ ಅಬ್ಸರ್ಬ್ ಆಗಬೇಕು, ಆನಂತರ ಅಬ್ಸರ್ಬ್ ಆಗ್ತವೆ. ಓಕೆ, ಅಬ್ಸರ್ಬ್ಡ್ ಆರ್ ಅಬ್ಸರ್ಬ್ಡ್. ಸೊ ಹಿಯರ್ ದ ಸಾಲಿಡ್ ರೆಪ್ರೆಸೆಂಟ್ಸ್ ವಾಟ್ ಆರ್ ಕೊಲಾಯ್ಡ್ ರೆಪ್ರೆಸೆಂಟ್ಸ್ ವಾಟ್? ಇಂಬಿಬೆಂಟ್. ಅಂಡ್ ದ ಲಿಕ್ವಿಡ್ ರೆಪ್ರೆಸೆಂಟ್ ವಾಟ್? ಇಂಬಿಬೇಟ್. ಯಾವುದು ಅಬ್ಸಾರ್ಬ್ ಆಗುತ್ತೆ ಅದು ಇಂಬಿಬೇಟ್, ಇಂಬಿಬೇಷನಲ್ಲಿ ಇನ್ವಾಲ್ವ್ ಆಗಿದೆ. ಯಾವುದು ಇಂಬೈಬ್ ಮಾಡ್ತಾ ಇದೆ ಅದು ಇಂಬಿಬೆಂಟ್. ಇಂಬೈಬ್ ಮಾಡಿದ್ದು, ಅಬ್ಸಾರ್ಬ್ ಮಾಡಿದ್ದು ಸಾಲಿಡ್ ಅಥವಾ ಕೊಲಾಯ್ಡ್.
ಅಬ್ಸರ್ವ್ ಆಗಿದ್ದು ದಿಸ್ ಒನ್ ಇಂಬಿಬೆಂಟ್ ಇದಕ್ಕೆ ಬೇಕಾಗಿರೋದು ಇಂಬಿಬಿಷನ್ ಪ್ರೆಷರ್. ವಸಿಷ್ಠ ಈಗೇನಾಗುತ್ತೆ, ಸೀಡ್ ಜರ್ಮಿನೇಷನ್ಗೆ ಕೂಡ ಇದು ಬೇಕು. ಅದನ್ನು ಬಿಟ್ಟರೆ ರಾಕ್ ವೆದರಿಂಗ್ ಅಂತ ನಾವೇನು ಕರಿತೀವಿ ಅದರಲ್ಲೂ ಬೇಕು, ಅಥವಾ ಬ್ರೇಕ್ ಡೌನ್ ಆಫ್ ರಾಕ್ ಅಥವಾ ಬೌಲ್ಡರ್ಸ್ ಅಂತ ಏನು ಕರಿತಿದ್ದೀವಿ ಅದರಲ್ಲಿ ಇದನ್ನು ನೋಟ್ ಮಾಡ್ತೀವಿ. ಏನ್ಸಿಯಂಟ್ ಹಿಸ್ಟ್ರಿಯಲ್ಲೂ ಕೂಡ ಅದನ್ನು ನೋಟ್ ಮಾಡ್ತೀವಿ. ಯಾಕೆ, ಇಫ್ ದ ರಾಕ್ಸ್ ಆರ್ ಲೈಕ್ ದಿಸ್ means we can add the woods and we can pour the water. Easily the volume of this one will get increases by the absorption. ಅಗರೆ ವಾಟರ್ ಇಲ್ಲಿ ಇಂಬಿಬೇಟ್ ಆಗಿ ಇಂಬಿಬೆಂಟ್ಸನ್ನು ಇನ್ಕ್ರೀಸ್ ಮಾಡ್ತು. ದಿಸ್ ಇಂಬಿಬಿಷನ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ದ ವಾಲ್ಯೂಮ್. ದಟ್ ಲೀಡ್ಸ್ ಟು ದ ಫರ್ದರ್ ಬ್ರೇಕ್ ಡೌನ್ ಆಫ್ ದಿಸ್ ರಾಕ್ಸ್. ಇದು ಕಾಮನ್. ಹಾಗಾದರೆ ಇದು ಒಂದು ಅಪ್ಲಿಕೇಶನ್. ಆದರೆ ಇನ್ನೊಂದು, if there is no imbibition pressure, there will be no imbibition takes place, there will be no plants which are observed above the soil surface. ಯಾಕೆ ಅಂದರೆ, if the seed which is got germinated, the hypocotyl region which is curved or ಬೆಂಡ್ ಆಗಿರ್ತಕ್ಕಂಥ hypocotyl region ಏನಾಗಿರುತ್ತೆ ಸಾಯಿಲ್ ಸರ್ಫೇಸಿಂದ ಮೇಲೆ ಬರಬೇಕು. if there is no increase in their volume, that is only because of accumulation of water inside that, easily they will get above the upright structure on the land surface. ಲ್ಯಾಂಡಿನ ಮೇಲೆ ಬರೋಕ್ಕೆ ಅದೇ ರೀಸನ್ ಜರ್ಮಿನೇಷನ್ ಆಗಿರೋದು. ಇಲ್ಲ ಅಂದರೆ ಏನಾಗುತ್ತೆ, ದ ಸೋಯನ್ ಸೀಡ್ ವಿಲ್ ಗೆಟ್ ಜರ್ಮಿನೇಟೆಡ್ ಆ್ಯಂಡ್ ದೇ ವಿಲ್ ಬಿ ವಿಲ್ಟೆಡ್ ಇಟ್ ಸೆಲ್ಫ್. ಕೊಳ್ತೋಗ್ತಾವಲ್ಲೇ, ಹೊರಗಡೆ ಬರಲ್ಲ. ಬಿಕಾಸ್ ಆಫ್ ಆಬ್ಸೆನ್ಸ್ ಆಫ್ ದ ಇಂಬಿಬಿಷನ್ ಪ್ರೆಷರ್. ಇಂಬಿಬಿಷನ್ ಇರಲಿಲ್ಲ ಅಂದರೆ ಹಾಳಾಗ್ತವೆ. ಹಾಗಾದ್ರೆ ಇಂಬಿಬಿಷನಿಂದ ಇದು ಇಂಪಾರ್ಟೆಂಟ್. ಹಾಗಾದ್ರೆ ಇಂಬಿಬಿಷನ್ ಪ್ರೆಷರ್ ಎಲ್ಲ ಜಾಸ್ತಿ ಇರುತ್ತೆ, ಅಲ್ಲಿ ಇಂಬಿಬಿಷನ್ ಚೆನ್ನಾಗಿ ಆಗ್ತದೆ. ಹಾಗಾದರೆ ವೇರ್ ವಿ ಕ್ಯಾನ್ ಸಿ ದ ಇಂಬಿಬಿಷನ್ ಈಸ್ ಮೋರ್, ದಟ್ ಈಸ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರ್ತಕ್ಕಂಥದ್ದು ಯಾವುದು ಅಂದರೆ ಹೈಡ್ರೋಕೊಲಾಯ್ಡ್, ದಟ್ ಈಸ್ agar ವಿಚ್ ಈಸ್ ಹ್ಯಾವಿಂಗ್ ದ ಮೋರ್ ಇಂಬಿಬಿಷನ್ than protein, that is having more than sucrose, that is having more than the cellulose. So imbibition can easily take place more in the agar than the protein, than the sucrose, than the cellulose. ಹಾಗಾದರೆ ಜಾಸ್ತಿ ಆಗ್ತಕ್ಕಂಥದ್ದು ಇದರಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ, ಪ್ರೋಟೀನಿಗಿಂತ ಅಗಾರಿಗೆ ಕಂಪೇರ್ ಮಾಡಿದ್ರೆ ಇವು ಮೂರಲ್ಲೂ ಕಡಿಮೆ. ಆಗ ಸೆಲ್ಲೋಸಲ್ಲಿ ಕಡಿಮೆ ಅಬ್ಸರ್ವ್ ಆಗುತ್ತೆ, ಪ್ರೋಟೀನು ಸುಕ್ರೋಸನ್ನು ಕಂಪೇರ್ ಮಾಡಿದ್ರೆ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಬೇಸ್ಡ್ ಆನ್ ಇಂಬಿಬಿಷನ್ ರೇಟ್, ಯಾವುದರಲ್ಲಿ ಜಾಸ್ತಿ ಆಗುತ್ತೆ ಅಂತ. ಓಕೆ, ಇನ್ ದ ನೆಕ್ಸ್ಟ್ ಸೆಷನ್ ವಿ ವಿಲ್ ಡಿಸ್ಕಸ್ ದ ರೆಸ್ಟ್ ಆಫ್ ದ ಥಿಂಗ್ಸ್. ಇದ್ರ ಬಗ್ಗೆ ಇನ್ನೊಂದಿಷ್ಟು ಸಮರೈಸ್ ಮಾಡಿ ಮತ್ತೆ ನಾವು ಲಾಂಗ್ ಡಿಸ್ಟೆನ್ಸ್ ಬಗ್ಗೆ ಹೋಗೋಣ. ಯಾಕೆಂದರೆ ಲಾಂಗ್ ಡಿಸ್ಟೆನ್ಸ್ ಆಕ್ಚುಯಲ್ ಮೆಕ್ಯಾನಿಸಮ್ಸ್ ಏನು ಅಂತ ನೋಡೋಣ. ಕ್ಲಿಯರ್? ರೈಟ್, ಥ್ಯಾಂಕ್ ಯು.